ನಿಮ್ಮ ಟೀಮ್ ಕೆಲವು ಜನರು ನೋಡ್ರಿ ನಾ ಹೇಳೆ 17 ಜನ ಫೋನ್ ಮಾಡಿದ್ರು ನಿನ್ನೆ ನನಗೆ. ನಾವೆಲ್ಲ ಸುಮ್ಮ ಹೋಗಿವಿ, ನಾವು ಯಾರೂ ಆತ್ಮಸಾಕ್ಷಿಯಾಗಿ ಹೋಗಿಲ್ಲ. ರಾಜ್ಯ ಅಧ್ಯಕ್ಷ ಹುದ್ದೆಯಲ್ಲಿ ಇರುವುದರಿಂದ ಹೋಗಿವಿ, ಪಕ್ಷದ ವಿರುದ್ಧ ಹೋಗಿಲ್ಲ. ನಾವು ಹೋಗುತ್ತೆ ಹೇಳಿವಿ, ನಾವು ಯಾರಿಗೂ ಬೇಡ್ಕೊಂಡಿಲ್ಲ. ನಾವು ಪಕ್ಷ ಸಂಘಟನೆ ಮಾಡ್ಬೇಕತ್ತೀವಿ. ಅವ್ರ ಸಭೆ ಕರೆದ್ರ ಬಗ್ಗೆ ನಮ್ಮದೇನು ಇದು ಇಲ್ಲ. ಪಾಪ ಶಾಸಕರು, ಮಾಜಿ ಶಾಸಕರು ಅವ್ರನ್ನ ಸೋಲಿಸಿದಾರೆ ಯಾರು? ಅವ್ರು ಮಾಜಿ ಆಗಲಿಕ್ಕೆ ಕಾರಣ ಯಾರು? ಅದು ಆತ್ಮಾವಲೋಕ ನಾಳೆ ಆಗ್ಬೇಕಾಗಿತ್ತಲ್ಲ. ಸೋಲಿಸಲಾಕ ಅವ್ರನ್ನ ಪಾಪ MLAಗಳು ಸೋತಿದ್ದರಿಂದ ನಮ್ಮ ಸರ್ಕಾರ ಹೋಗುತ್ತೆ. ಮಾಜಿ ಆಗಿದ್ದಾರೆ, ಅವರೆಲ್ಲ ಆರಿಸಿ ಬಂದಿದ್ದು ನಾವು ಸರ್ಕಾರನಾಗಿರ್ತೀವಿ. ಅವ್ರನ್ನ ಸೋಲಿಸಿದಂತಹ ಕಾಣದ ಕೈಗಳು ಯಾವುವು? ಆ ಕೈಗಳು 2 ಅದಾವೋ 4 ಅದಾವೋ ನಿನ್ನೆ ಚರ್ಚೆ ಆಗಿದ್ರೆ ಪಾಪ ಅವರು ಈಗ ಸಾಂತ್ವನ ಹೇಳಕತ್ತಾರ, ನೀವು ಸೋತೀರಿ, ನಾ ಇಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ವಿ, ಪಾಪ ನೀವು ಸೋತೀರಿ. 2 ವರ್ಷದ ನಂತರ ಈಗ ಬೇಕಾಗಿತ್ತು ನಮ್ಮ ಶಕ್ತಿ. ನೀವು ಮಾಧ್ಯಮದವ್ರು ಏನಿದ್ರಲ್ಲ, ಈ ಒಂದು ಯತ್ನಾಳರ ಗುಂಪನ್ನು ಬೇಡ್ರಿ, ನಿಷ್ಠಾವಂತ BJP ಗುಂಪಿನ ಪರಿಣಾಮದಿಂದ ಮಾಜಿ ಶಾಸಕರಿಗೆ ಗೌರವ ಸಿಕ್ತು ಅಂತ ಹೊಡಿರಲ್ಲ. ನಾವು ರೊಕ್ಕ ಕೊಡುದಿಲ್ಲ, ಆ ಮಾತು ಬೇರೆ. ಹೊಡೀರಿ, ನಿಮಗೂ ಗೌರವ ಬರ್ತೈತಿ. ಇವರೆಲ್ಲ ವಕಫ್ ಸಲಗಿಟ್ಟು ಹೋರಾಟ ಮಾಡಕತ್ತಾರ. ಇದಕ್ಕೆ ಬೆದರಿ ಮಾಜಿ ಶಾಸಕರು ವಿಶ್ವಾಸ ತಗುವಂಥ ಕೆಲಸ ಏನಾದರೂ ಆಗಿದ್ರೆ ಅದು ನಿಷ್ಠಾವಂತ BJP, ರಮೇಶ್ ಜಾರಕಿಹೊಳಿ, ಯತ್ನಾಳ್, ಲಿಂಬಾವಳಿ ಬಣದ ಪರಿಣಾಮ ಅನ್ನೋಂಥದ್ದು ಇವತ್ತಿನಿಂದ ಹೊಡ್ರಿ. ನೀವು ಇವತ್ತು ಮುಂಜಾನೆ ತಾನೇ ಏನು ಹೊಡೆದಿರಿ, ಹೊಡಿರಿ. ಯತ್ನಾಳ ಗುಂಪಿಗೆ ಭಾರಿ ಹಿನ್ನಡೆ. 110 ಮಾಜಿ ಶಾಸಕರು, 110 ಮಂದಿ ಎಲ್ಲಿದಾರಿ, ಎಲ್ಲಿ ತೋರಿಸ ಲೆಕ್ಕ ಕೊಡ್ರಪ್ಪ, ನಿಮ್ಮ ಮಾಧ್ಯಮದವರೇ ಕೊಡ್ರಿ. ಸುಮ್ಮನೆ ಹೊಡಿದನ್ನು ಅವ್ರ ಅಂಕಿ ಕೊಟ್ಕೊಳ್ಳೋಣ. ನನಗೆ ಕರ್ನಾಟಕದಾಗೆ 110 ಮಂದಿ ಮಾಜಿ ಶಾಸಕರದವರೆಲ್ಲ ಗೊತ್ತಿಲ್ಲ. BJP, ಕಾಂಗ್ರೆಸ್, JDS ಕೊಡಿ. ನೀವು ಹೊಡೆದ್ರಿ, 2 ದಿವಸ ವೈಭವ ತೋರಿಸಿದ್ರಿ. ಇವತ್ತಿನಿಂದ ಏನು ಹೊಡ್ರಿ ಅಂದ್ರೆ ಈ ಗುಂಪಿನ ಪರಿಣಾಮವಾಗಿ ಮಾಜಿ ಶಾಸಕರಿಗೆ ಗೌರವ ಸಿಗುವಂಥ ಕೆಲಸ BJPಯಲ್ಲಿ ಆಯಿತು ಅದು ಬರೀರಿ. ಅಂದ್ರೆ ನಿಮ್ಗೆ ಗೌರವ ಬರ್ತೈತೆ ಮಾಧ್ಯಮದವ್ರಿಗೆ. ವರದಿ ಕೊಟ್ಟಿದ್ದು